ಜೆಡಿಎಸ್ನಲ್ಲಿ ಮೂರನೇ ತಲೆಮಾರಿಗೆ ಸಿದ್ಧವಾಯಿತ ನಾಯಕತ್ವ. ದೇವೇಗೌಡರು ಎಚ್ಡಿಕೆ ಬಳಿಕ ನಿಖಿಲ್ ಹೆಗಲಿಗೆ ಸಂಪೂರ್ಣ ಜವಾಬ್ದಾರಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಲೋಕಸಭೆ ಚುನಾವಣೆ ಕುಮಾರಸ್ವಾಮಿ ಅವರು ನಿಂತ್ಕೋತಾರೆ, ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ಬಿಡ್ತಾರೆ, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಡ್ತಾರೆ. ಆ ನಂತರದಲ್ಲಿ ಜೆಡಿಎಸ್ನ ಕತೆ ಏನು? ದೇವೇಗೌಡರು ಕಟ್ಟಿದ ಪಕ್ಷದದ್ದ ಅವರು ಪ್ರಧಾನಿಯಾಗಿ ದೇಶವನ್ನು ಆಳದ್ರು. ಅವರ ಪುತ್ರ ಕುಮಾರಸ್ವಾಮಿ ಅವರು ಎರಡೆರಡು ಸಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಜೆಡಿಎಸ್ನ ಪ್ರತಿಷ್ಠೆಯನ್ನು ಇಡೀ ದೇಶಕ್ಕೆ ಸಾರಿದ್ರು. ಕುಮಾರಸ್ವಾಮಿ ಅವರೇನಾದರೂ ಒಂದು ವೇಳೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬಿಟ್ರೆ, After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಮುಂದಿನ ನಡೆ ಏನು? ಸದ್ಯ ಜೆಡಿಎಸ್ ವಲಯದಲ್ಲಿ ಆಗ್ತಿರುವ ಚರ್ಚೆಯ ಪ್ರಕಾರ ಕುಮಾರಸ್ವಾಮಿ ಅವರ ಬಳಿಕ ನಿಖಿಲ್ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಪಕ್ಷದ ಜವಾಬ್ದಾರಿಯನ್ನು ಹೊರಲಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತಮ್ಮ ತಂದೆ HD ಕುಮಾರಸ್ವಾಮಿ ಅವರ ಜೊತೆ ಮೇಲಿಂದ ಮೇಲೆ ದೆಹಲಿಗೆ ಹೋಗ್ತಾ ಇರೋದು, ಅಮಿತ್ ಶಾ ಅವ್ರನ್ನ, JP ನಡ್ಡಾ ಅವ್ರನ್ನ ಭೇಟಿ ಆಗ್ತಾ ಇರೋದು, ತಾವೇ ಮುಂಚೂಣಿಯಲ್ಲಿ ನಿಂತು ಇಡೀ ಕುಟುಂಬವನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿದ್ದು, ನರೇಂದ್ರ ಮೋದಿ ಅವರ ಏನದು ದೇವೇಗೌಡರ ಜೊತೆ ಅವರಿಗೆ ನಮಸ್ಕರಿಸಿ ಮಾತನಾಡ್ತಾರೆ, ಆ ಸಂದರ್ಭದಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಂಡಿದ್ದು, ಇವೆಲ್ಲವನ್ನು ನೋಡಿದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹೆಗಲಿಗೆ ಹೆಗಲನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಭಾಷಣವನ್ನು ಮಾಡ್ತಾ ಇದ್ದಿದ್ದು, ಅನಾರೋಗ್ಯದ ನಡುವೆ ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿ ಆಯಾಸಗಳಾಗಬಾರ್ದು ಅಂತ ತಾವೇ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದು, ಇವೆಲ್ಲವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅಂದರೆ JDSನ ಮೂರನೇ ತಲೆಮಾರು ಇದೀಗ ರಾಜಕೀಯಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಸಿನಿಮಾ ಶೂಟಿಂಗ್ಗಳನ್ನೆಲ್ಲ ಬದಿಗಿಟ್ಟುಬಿಟ್ಟವ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಅನ್ನೋ ಚರ್ಚೆ. ಹೌದು ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷವನ್ನು ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗುವ ಲೆಕ್ಕಾಚಾರದಲ್ಲಿ ಇದ್ದಾರೆ. JDS ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರೇ ಭವಿಷ್ಯದ ಅತಿ ದೊಡ್ಡ ನಾಯಕನಾಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ದೇವೇಗೌಡರ ಹಾದಿಯಲ್ಲೇ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿ ಪಕ್ಷವನ್ನು ನಡೆಸಿದ್ರು. ಸಾಕಷ್ಟು ಗೊಂದಲಗಳು. ದೇವೇಗೌಡರಿದ್ದಾಗ ಇದ್ದವ್ರು ಯಾರೂ ಪಾರ್ಟಿಯಲ್ಲಿಲ್ಲ, ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಇದ್ದವ್ರು ಯಾರೂ ಪಾರ್ಟಿಯಲ್ಲಿಲ್ಲ, ಕುಮಾರಸ್ವಾಮಿ ಅವರು ಸೆಕೆಂಡ್ ಟೈಮ್ ಮುಖ್ಯಮಂತ್ರಿ ಆದಾಗ ಇದ್ದವರು ಕೂಡ ಪಾರ್ಟಿಯಲ್ಲಿ ಯಾರೂ ಇಲ್ಲ. ಹೀಗಾಗಿ ಪಕ್ಷವನ್ನು ಕಟ್ಟಬೇಕಾದ, ಪಕ್ಷವನ್ನು ಬೆಳೆಸಬೇಕಾದ, ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕಾದ ಎಲ್ಲ ಮಹತ್ತರ ಜವಾಬ್ದಾರಿಯನ್ನು ಹೊತ್ಕೊಳ್ಳೋಕೆ ನಿಖಿಲ್ ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ ಅನ್ನೋ ಚರ್ಚೆಗಳು ಕೇಳಬರ್ತಾ ಇದೆ. ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಅವರು ಭವಿಷ್ಯದಲ್ಲಿ ಕರ್ನಾಟಕ ರಾಜ್ಯ ರಾಜಕೀಯದ ಅತಿ ದೊಡ್ಡ ನಾಯಕರಾಗ್ತಾರಾ, ದಳಪತಿ ಆಗ್ತಾರಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.